ಇರಾನ್ ವಿರುದ್ಧ ಯುದ್ಧ ಸ್ಥಗಿತಗೊಳಿಸುತ್ತಾ ಅಮೆರಿಕ ಅನ್ನೋ ಯಕ್ಷ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಕಾರಣ ಇಲ್ಲಿ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಆಗಿದೆ. ಯುದ್ಧದ ಮಧ್ಯೆ ಅತಿ ದೊಡ್ಡ ಘೋಷಣೆ ಸಾಧ್ಯತೆ ಇದೆ. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಪೀಟ್ ಹೆಗ್ಸೆತ್ ಸಂಜೆ 6 ಕಾರ್ಯದರ್ಶಿ ಹೆಗ್ಸೆತ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಅಮೆರಿಕ ಕಾರ್ಯದರ್ಶಿ ನಡೆ. ಒಂದು ಕಡೆ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ, ಮತ್ತೊಂದು ಕಡೆ ಇವತ್ತು ಮಹತ್ವದ ಸುದ್ದಿಗೋಷ್ಠಿ. ಹಾಗಾಗಿ ಯುದ್ಧದಿಂದ ಈಗ ಹಿಂದೆ ಸರಿತಾರಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇವತ್ತು ಸಂಜೆ 6:30ಕ್ಕೆ ಕಾರ್ಯದರ್ಶಿ ಹೆಗ್ಸೆತ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಅಮೆರಿಕ ಕಾರ್ಯದರ್ಶಿ ನಡೆ. ಇರಾನ್ ವಿರುದ್ಧ ಯುದ್ಧವನ್ನ ಸ್ಟಾಪ್ ಮಾಡುತ್ತಾ, ಸ್ಥಗಿತಗೊಳಿಸುತ್ತಾ ಅಮೆರಿಕ ಅನ್ನುವಂತ ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ಈಗ ಹಾರ್ಮೋನ್ ಜಲಸಂಧಿ ಓಪನ್ ಮಾಡ್ಲಿ ಅಥವಾ ಬಿಡ್ಲಿ, ಅದರಲ್ಲೂ ಕೂಡ ಈ ಒಂದು ಯುದ್ಧವನ್ನ ವಿಸ್ತರಣೆ ಮಾಡುವಂತ ಉದ್ದೇಶ ನಮ್ದಲ್ಲ ಅಂತ ಈಗ ಟ್ರಂಪ್ ಸಡನ್ ಆಗಿ ಕೊಟ್ಟಿರುವಂತ ಹೇಳಿಕೆ. ಅದರಲ್ಲೂ ಕೂಡ ಇಂಥ ಹೇಳಿಕೆ ಕೊಟ್ಟು ಈಗ ಯೂಟರ್ನ್ ಹೊಡೆದು ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಾಗಾಗಿ ಇಂಥ ಹೇಳಿಕೆ ಕೊಟ್ಟಿರೋದು ನಿಜವಾಗ್ಲೂ ಕೂಡ ಯುದ್ಧ ನಿಲ್ಲುತ್ತಾ, ಅಥವಾ ಯುದ್ಧ ನಿಲ್ಲಿಕ್ಕೆ ಅಮೆರಿಕಾದಲ್ಲಿ ಆಗ್ತಾ ಇರುವಂತ ಆರ್ಥಿಕ ಸಮಸ್ಯೆನ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ದಿಢೀರಾಗಿ ಇವತ್ತು ಸಂಜೆ 6:30ಕ್ಕೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಯುದ್ಧದ ವಿಚಾರವಾಗಿ ಯುದ್ಧ ನಿಲ್ಲುತ್ತಾ, ಅಥವಾ ಹೀಗೆ ಮುಂದುವರಿಯುತ್ತಾ, ಅಥವಾ ಈಗೇನು ಅರಬ್ ರಾಷ್ಟ್ರಗಳ ಹತ್ರ ಇವರು ನೆರವು ಕೇಳಿದ್ದಾರೆ ಅದೆಲ್ಲವೂ ಕೂಡ ಇರುತ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ.